ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನೀಗ ವಿಡಿಯೋ ಮಾಡ್ತಾ ಇರೋದು ನಮ್ಮ ಟೆರೆಸ್ ಮೇಲೆ, ನಮ್ಮ ಮನೆಯ ಟೆರೆಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಸಡನ್ನಾಗಿ ಮಳೆ ಬಂತು, ತುಂಬ ಖುಷಿ ಆಯಿತು. ಅದಕ್ಕೆ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಬಂದೆ ಮೇಲ್ಗಡೆ. ಹಾಗೆ ಲಾಂಗ್ ವಿಡಿಯೋ ಕೂಡ ಮಾಡಬೇಕಂತ ಆಸೆ ಆಯಿತು. ಯಾಕಂತಂದರೆ ಎಲ್ಲ ಊರುಗಳ ಕಡೆ ಮಳೆ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದೇ ಜಾಸ್ತಿ ಇವಾಗ. ಯಾಕಂತಂದರೆ ಯಾರಿಗೂ ಕೂಡ ಮಳೆ ಇಲ್ಲ, ಯಾವ ಊರಲ್ಲೂ ಕೂಡ ಮಳೆ ಇಲ್ಲ. ಆದರೆ ಬೆಂಗಳೂರಲ್ಲಿ ಒಂದು 3-4 ದಿನದಿಂದ ಮಳೆ TV9 ನ್ಯೂಸಲ್ಲಿ ಕೂಡ ಹಾಕಿದ್ರು, ಎಲ್ಲಂದ್ರಲ್ಲಿ ಮಳೆ ಬೀಳ್ತಾ ಇದೆ ಬೆಂಗಳೂರು ಕಡೆ ಅಂತ. ತುಂಬ ಖುಷಿ ಆಯಿತು, ನಮಗೆ ಯಾಕೆ ಬಂದಿಲ್ಲ ಅಂತ. ಸೊ ಆದರೆ ಇವತ್ತು ಫುಲ್ ಮಳೆ ನೋಡಿ, ನೀವು ಯಾವ ಥರ ಮಳೆ ಬಂದಿದೆ ಅಂತ. ನೀರೆಲ್ಲ ಕೂಡ ನಿಂತಿದೆ, ತುಂಬ ಮೋಡ ಮುಚ್ಕೊಂಡಿದೆ. ಈಗ ಟೈಮು 3 ಗಂಟೆ ಅಷ್ಟೇ ಇನ್ನು. ಆದರೆ ಮೋಡ ಯಾವ ಥರ ಇದೆ ನೋಡಿ, ಫುಲ್ ಬ್ಲ್ಯಾಕ್ ಆಗಿದೆ. ಇನ್ನೂ ಬರ್ತಾ ಇದೆ ಮಳೆ, ತುಂತುರು ಮಳೆ ಬೀಳ್ತಾ ಇದೆ. ನಾನು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಬಂದರೆ ಸ್ವಲ್ಪ ಕಡಿಮೆ ಆಯಿತು ಮಳೆ, ಆದರೆ ಇನ್ನೂ ಸ್ವಲ್ಪ ಜೋರಾಗಿ ಬರಲಿ ಅಂತ ಹಾಗೆ ಸುಮ್ಮನೆ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೂರುಗಳ ಕಡೆ ಮಳೆ ಬೀಳ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ಥರ ಮಳೆ ಬೀಳದೆ ಬರೀ ಬಿಸಿಲು ಬಂದು ಬರೀ ಬಿಸಿಲಲ್ಲೇ ಒಣಗ್ತಾ ಇರೋದು ಗಿಡ ಮರಗಳು, ಜೀವಿಗಳು, ಮೂಕ ಪ್ರಾಣಿಗಳು ಎಲ್ಲವೂ ಕೂಡ ನೀರಿಲ್ಲದೆ ಬಳಲ್ತಾ ಇರೋದು ಈ ವರ್ಷನೇ ಅಂತ ಹೇಳ್ತಾರೆ ದೊಡ್ಡವರೆಲ್ಲರೂ ಕೂಡ. ಇಷ್ಟು ವರ್ಷಗಳಿಗೆ ಈ ಒಂದು ವರ್ಷ ತುಂಬಾ ಮಳೆ ಇಲ್ಲದೆ ತುಂಬ ಬಿಸಿಲು ಕೂಡ ಬೀಳ್ತಾ ಇದೆ. ಆದರೆ ಬಿಸಿಲು ಕಾಯ್ತಾ ಇದೆ, ಮಳೆ ಕೂಡ ಬಂದಿಲ್ಲ. ಎಲ್ಲರ ಮನೆಗಳಲ್ಲೂ ಯಾರು ನೋಡಿದ್ರೂ ಕೂಡ ಮಳೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮೊನ್ನೆ ನಾವು ಲಾಸ್ಟ್ ವೀಕಲ್ಲಿ ನಮ್ಮ ವಿಲೇಜ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಅಷ್ಟೇ ಮಳೆ ಇಲ್ಲ ಅಂತ. ಎಲ್ಲಿ ಮರಗಳ ಕೆಳಗಡೆ ಎಲ್ಲರೂ ಕೂತ್ಕೊಳ್ಳೋದು ಬಿಸಿಲಲ್ಲಿ. ಇನ್ನೇನು ಮಾಡ್ತಾರೆ, ಮನೆಯಲ್ಲಿ ಕೆಲಸ ಮುಗಿದ ಮೇಲೆ ಮರಗಳ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಅದೇ ಮಾತಾಡ್ತಾ ಇರ್ತಾರೆ, ಮಳೆ ಬಂದಿಲ್ಲ, ಬಿಸಿಲು ಜಾಸ್ತಿ, ಸೆಕೆ ಜಾಸ್ತಿ ಅಂತ. ಸೊ ಇವತ್ತು ತುಂಬ ಖುಷಿ ಆಯಿತು. ನಮ್ಮಮ್ಮ ಆಗಲೇ ಕಾಲ್ ಮಾಡಿದರು, ಮಳೆನೇ ಬರಲಿಲ್ಲ ಈ ಕಡೆ, ತುಂಬ ಬಿಸಿಲು ಅಂತ. ಆದರೆ ಆಗನ್ನೋ ಅಷ್ಟೊತ್ತಿಗೆ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಮ್ಮಮ್ಮನಿಗೆ ಇವಾಗ ಫೋನ್ ಮಾಡಿ ಹೇಳಿದೆ, ತುಂಬಾ ಖುಷಿಪಟ್ಟರು ಮಳೆ ಬರ್ತಾ ಇದೆ ಇಲ್ಲಿ ಅಂತ ಹೇಳಿದ್ದಕ್ಕೆ. ಸಖತ್ ಖುಷಿ ಆಗ್ತಾಯಿದೆ. ಇನ್ನೂ ಮೋಡ ಇದೆ, ಇನ್ನೂ ಕೂಡ ಮೋಡ ಕವಿದ್ಕೊಂಡಿದೆ ನೋಡಿ, ಈಗಲೂ ಕೂಡ ಗುಡುಗ್ತಾ ಇದೆ. ಮಳೆ ಬರುತ್ತೆ ಇನ್ನೂ ಕೂಡ. ಗೈಸ್, ನಾನಿವಾಗ ಮನೆ ಒಳಗಡೆ ಬಂದೆ. ಮನೆ ಒಳಗಡೆ ಯಾಕೆ ಬಂದಿದ್ದೀನಿ ಅಂತಂದರೆ, ಈವ್ನಿಂಗ್ ಟೈಮ್ ಅಲ್ವಾ, ಸ್ವಲ್ಪ ಟೀ ಕುಡಿಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಟೀ ಇಟ್ಟಿದ್ದೀನಿ ಇವಾಗ. ತುಂಬ ಪಾತ್ರೆಗಳು ಕೂಡ ಇತ್ತು, ಪಾತ್ರೆ ಎಲ್ಲ ತೊಳೆದಾಯಿತು. ಮಳೆ ಬರಬೇಕಾದ್ರೆ ಮಳೆ ನೋಡೋದಕ್ಕೆ ಮೇಲ್ಗಡೆ ಹೋಗಿ ಹಾಗೆ ವೀಡಿಯೋಸ್ ಮಾಡೋಣ ಅಂತ ಶಾರ್ಟ್ ವೀಡಿಯೋಸು ಹೋದೆ. ಪಾತ್ರೆಗಳೆಲ್ಲ ಹಾಗೆ ಇತ್ತು, ಪಾತ್ರೆಗಳೆಲ್ಲ ಇವಾಗ ತೊಳೆದ್ಬಿಟ್ಟಿದ್ದೀನಿ. ಇವಾಗ ಈವ್ನಿಂಗ್ 6 o'clock ಆಗಿದೆ ಟೈಮು. ಇವಾಗ ಟೀ ಕುಡಿದು ಹಾಗೆ ಈವ್ನಿಂಗ್ ರೊಟೀನ್ ಇರುತ್ತಲ್ವ ಹೆಣ್ಮಕ್ಳಿಗೆ, ಮತ್ತು ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಇವಾಗ ಅಡುಗೆ ಮಾಡಿಬಿಟ್ಟು ಇನ್ನೇನು ಸ್ವಲ್ಪ ಫ್ರೀ ಆಗುತ್ತೆ. ಅಡುಗೆ ಮಾಡೋ ಅಷ್ಟೊತ್ತಿಗೆ 8:30 ಆಗುತ್ತೆ ನಮ್ಮ ಮನೆಯಲ್ಲಿ. ಚಪಾತಿ ಏನು ಮಾಡಲ್ಲ ಇವತ್ತು, ಸೊಪ್ಪಿನ ಸಾರು ಮತ್ತು ವೈಟ್ ರೈಸ್ ಮಾಡೋಣ ಅಂತಿದ್ದೀನಿ. ಸೊಪ್ಪು ಸಾರು ಮತ್ತು ವೈಟ್ ರೈಸು ಮಾಡಿ ಅದಕ್ಕೆ ಏನಾದರೂ ಪಲ್ಯ ಮಾಡೋಣ ಅಂತ ಇದ್ದೀನಿ. ಮತ್ತು ನಾನಿವತ್ತು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆದಷ್ಟು ವೈಟ್ ಡ್ರೆಸ್ಸು ಮತ್ತು ಯೆಲ್ಲೋ ಕಲರ್ ಡ್ರೆಸ್ಸು ಮತ್ತು ರೆಡ್ ಕಲರ್ ಡ್ರೆಸ್ ಹಾಕ್ಕೊತೀನಿ. ವೈಟು, ರೆಡ್ಡು ಮತ್ತು ಯೆಲ್ಲೋ, ಕ್ರೀಮ್ ಕಲರು, ಈ ಥರ ಬಟ್ಟೆಗಳನ್ನ ಹಾಕ್ಕೊತೀನಿ. ಶುಕ್ರವಾರ ಆ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇವತ್ತು ಶುಕ್ರವಾರ ಅಲ್ವಾ, ಮಹಾಲಕ್ಷ್ಮಿಗೆ ಬಿಳಿ ಬಟ್ಟೆಗಳಂದರೆ ತುಂಬಾ ಇಷ್ಟ. ಬಿಳಿ ಬಟ್ಟೆಗಳಲ್ಲಿ ಪೂಜೆ ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ ಮಹಾಲಕ್ಷ್ಮಿ ಅಂತ. ಸೊ ಹಾಗಾಗಿ ಇವತ್ತು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಶಾರ್ಟ್ ವಿಡಿಯೋಗೂ ಕೂಡ ಆಗುತ್ತೆ ಅಂತ. ಸೊ ಇವಾಗ ಅಡುಗೆ ಮಾಡಬೇಕಾದ್ರೆ ವೈಟ್ ಡ್ರೆಸ್ ಎಲ್ಲ ಅದು ಇದು ಆಯಿಲ್ಲು ಮತ್ತು ಅರಿಶಿನ ಅದು ಇದು ನಾವು ಯೂಸ್ ಮಾಡ್ತೀವಲ್ಲ ಸಾಂಬಾರಿಗೆ, ಆವಾಗ ಎಲ್ಲ ವೈಟ್ ಡ್ರೆಸ್ಗೆ ಆಗುತ್ತೆ. ಸೊ ಅದಕ್ಕೆ ವೈಟ್ ಡ್ರೆಸ್ಸು ಬೇಡ ಅಂತ ಮತ್ತು ಬೇರೆ ನೈಟ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಇವಾಗ. ಸೊ ಟೀ ರೆಡಿಯಾಗಿದೆ, ಟೀ ಬೇಯ್ತಾ ಇದೆ. ಸೊಪ್ಪು ಇವಾಗ ಫ್ರೆಶ್ ಆಗಿ ತಗೊಂಡು ಬಂದು ಸೊಪ್ಪು ಸಾರು ಮಾಡೋಣ ಅಂತ ಇದ್ದೀನಿ. ಸೊಪ್ಪು ಇವಾಗ ಮಳೆ ಬಂತಲ್ವ, ಆಗಲೇ 1 hour ಮಳೆ ಬಂತು, ಸರಿಯಾಗಿ ಮಳೆ ಬಂತು ಇವತ್ತು. ಸೊ ಹಾಗಾಗಿ ಸೊಪ್ಪು ಮಾರ್ತಾ ಇದ್ದಾರೆ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೆ ಬ್ಯಾಕ್ ಸೈಡು ಫ್ರೆಶ್ ಆಗಿ ಸೊಪ್ಪು ಇಟ್ಟಿರ್ತಾರೆ ಈವ್ನಿಂಗ್ ಟೈಮಲ್ಲಿ. ಈವ್ನಿಂಗ್ 5 o'clock-ಇಂದ 6:30 7 o'clock-ವರೆಗೂ ಸೊಪ್ಪು ಮಾರ್ತಾ ಇರ್ತಾರೆ. ನಾನು ಸೊಪ್ಪು ಸಾರು ಮಾಡಬೇಕಾದ್ರೆ ಅಲ್ಲೇ ಹೋಗಿ ತೊಗೊಂಡು ಬಂದು ಫ್ರೆಶ್ಶಾಗಿ ಯಾವಾಗ ಸಾರು ಮಾಡ್ತೀನೋ ಅವಾಗೇ ಹೋಗಿ ಫ್ರೆಶ್ಶಾಗಿ ತೊಗೊಂಡು ಬಂದು ಮಾಡ್ತೀನಿ. ಮಿಕ್ಕಿದ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇರ್ತವೆ. ಸೊ
ಸೊ ಓನ್ಲಿ ಸೊಪ್ಪು ಮಾತ್ರ ತೊಗೊಂಡು ಬಂದು ಆವಾಗಲೇ ತೊಗೊಂಡು ಆವಾಗಲೇ ಮಾಡ್ತೀನಿ. ಸೊಪ್ಪನ್ನು ಫ್ರಿಜ್ಜಲ್ಲಿಟ್ಟು ಮಾಡಿದ್ರೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ ಸಾರು. ಸೊ ಅದಕ್ಕೆ ಯಾವಾಗ ತೊಗೊಂಡು ಬರ್ತೀನಿ ಆವಾಗಲೇ ಮಾಡಿಬಿಡ್ತೀನಿ ಸೊಪ್ಪು ಸಾರು ಮಾತ್ರ. ಇವಾಗ ಹೋಗಿ ಸೊಪ್ಪು ತರಬೇಕು. ಇವಾಗ ಟೀ ರೆಡಿಯಾಗಿದೆ, ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ನಾನು ನಿಂತಿದ್ದೀನಿ. ಟೀನ ಇವಾಗ ಫಿಲ್ಟರ್ ಮಾಡಬೇಕು. ನನ್ನ ಮಗನಿಗೆ ಮತ್ತು ನನಗೆ ಇಬ್ಬರಿಗೆ ಈವ್ನಿಂಗಲ್ಲಿ ಟೀ ಮಾಡ್ಕೊಳ್ಳೋದು. ನನ್ನ ಮಗಳು ಹಾಲು ಕುಡಿತಾನೆ. ಹಾಲಿಗೆ ಹಾರ್ಲಿಕ್ಸು, ಬೂಸ್ಟು ಮತ್ತು ಚಾಕೋಸ್ ಅಂತ ಇರುತ್ತವಲ್ಲ ಆ ಥರದ್ದೆಲ್ಲ ಹಾಕ್ಕೊಂಡು ಕುಡಿತಾನೆ. ನಾನು ಓನ್ಲಿ ಈವ್ನಿಂಗ್ ಟೈಮಲ್ಲಿ ಟೀ ಕುಡಿತೀನಿ. ಸ್ವಲ್ಪ ಅದು ಲೈಟಾಗಿ. ಇವತ್ತು ಮಳೆ ಬಂತಲ್ವ, ಹಾಗಾಗಿ ಇಂಟ್ರೆಸ್ಟ್ ಟೀ ಮೇಲೆ. ಮತ್ತು ಸೊಪ್ಪು ಸಾರು ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂತಂದರೆ ಬೆರಕೆ ಸೊಪ್ಪುಗಳೆಲ್ಲ ಹಾಕಿ ಸೊಪ್ಪು ಸಾರು ಮಾಡ್ತಾರೆ. ಒಂದೇ ಥರದ್ದು ಹಾಕಲ್ಲ, 2-3 ಥರದ್ದು ಸೊಪ್ಪುಗಳನ್ನು ಹಾಕಿ ಸೊಪ್ಪು ಸಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊಪ್ಪು ಸಾರು ಮಸೊಪ್ಪು ಮತ್ತು ದಂಟಿನ ಸೊಪ್ಪು ಹಾಕಿ ಮಸೊಪ್ಪು ಮಾಡಲ್ಲ. ಓನ್ಲಿ ಬಸ್ಸಾರು ಆ ಥರ ಮಾಡ್ತಾರೆ. ತುಂಬ ಇಷ್ಟ ನನಗೆ ದಂಟಿನ ಸೊಪ್ಪು ಕೂಡ. ದಂಟಿನ ಸೊಪ್ಪು ಪಲ್ಯ ಅಂದರೆ ತುಂಬ ಇಷ್ಟ. ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು 2 ದಿನ ಬೇಕಾದರೂ ತಿಂತೀನಿ, ಅನ್ನದ ಜೊತೆ, ಅನ್ನ ಸಾಂಬಾರು ಜೊತೆ. ಟೀ ಕುಡಿಯೋದಕ್ಕೆ ಅಂತ ನಾನು ಟೆರೆಸ್ಗೆ ಬಂದಿದ್ದೇನೆ. ಯಾಕಂತಂದರೆ ತುಂಬ ತಣ್ಣಗಿನ ವಾತಾವರಣ. ಇವತ್ತು ಮಳೆ ಬಂತಲ್ವ, 3 ಗಂಟೆಯಲ್ಲಿ ತುಂಬ ಮಳೆ ಬಂತು. 1 ಅವರ್ ಸರಿಯಾಗಿ ಮಳೆ ಬಂತು. ನಾನು ಶಾರ್ಟ್ ವೀಡಿಯೋನ ಮಾಡೋಣ ಅಂತ ಬಂದರೆ ಅಷ್ಟೊತ್ತಿಗೆ ಡ್ರೆಸ್ ಹಾಕ್ಕೊಂಡು ಶಾರ್ಟ್ ವೀಡಿಯೋ ಮಾಡೋಕ್ಕೆ ಬಂದೆ ರೆಡಿಯಾಗಿ. ಸೊ ಅಷ್ಟೊತ್ತಿಗೆ ಮಳೆ ನಿಂತೋಗ್ಬಿಡ್ತು. ಮತ್ತು ಲಾಂಗ್ ವೀಡಿಯೋ ಮಾಡೋಣ ಅಂದರೆ ಆ ಮಳೆ ಬರಲಿಲ್ಲ. ಸೊ ಹಾಗೆ ಮಾಡ್ತಾಯಿದ್ದೀನಿ ವೀಡಿಯೋ. ಇವಾಗ ಟೆರೆಸ್ಗೆ ಬಂದಿದ್ದೀನಿ ಟೀ ತಗೊಂಡು ಇಲ್ಲೇ ಕುಡಿಯೋಣ ಅಂತ. ತುಂಬ ಚೆನ್ನಾಗಿದೆ ವಾತಾವರಣ. ಇವಾಗ ತುಂಬ ಸೆಕೆ ಆಗ್ತಿತ್ತು. 6 ಗಂಟೆ ಆದರೂ ಮನೆಯಲ್ಲಿ ಇರೋಕ್ಕೆ ಆಗ್ತಾಯಿರಲಿಲ್ಲ. ಆದರೂ ಕೂಡ ಇವಾಗ ತುಂಬ ತಣ್ಣಗಿದೆ. ಮನೆ ಒಳಗಡೆ ಹೋದರೂ ತಣ್ಣಗಿದೆ, ಟೆರೆಸ್ ಮೇಲೆ ಕೂಡ ತುಂಬ ತಣ್ಣಗಿದೆ. ಈ ಥರ ವಾತಾವರಣದಲ್ಲಿ ಟೀ ಕಾಫಿ ಕುಡಿಯೋದಂದರೆ ನನಗೆ ತುಂಬ ಇಷ್ಟ. ಈ ಥರ ಮರಗಳನ್ನ ನೋಡಿಕೊಂಡು ಈ ಥರ ವಾತಾವರಣದಲ್ಲಿ ಕಾಫಿ ಟೀ ಕುಡಿಯೋದು ತುಂಬ ಇಷ್ಟ. ಅದಕ್ಕೆ ಇಲ್ಲಿಗೆ ತೊಗೊಂಡು ಬಂದೆ. ಟೀ ಕುಡ್ದಾಯಿತು. ಇವಾಗ ಹೋಗಿ ಸೊಪ್ಪು ತರಬೇಕು. ಸೊಪ್ಪು ಇವತ್ತು ಮಳೆ ಬಂದಿರೋದ್ರಿಂದ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಾರ್ಕೆಟಲ್ಲಿ ಸೊಪ್ಪು ಸಿಗುತ್ತೆ, ಅಲ್ಲಿ ಫ್ರೆಶ್ ಆಗಿರೋದಿಲ್ಲ. ನೆನ್ನೆ ಮನೆದು ಎಲ್ಲ ಕೂಡ ಮಾರ್ತಾರೆ. ಸೊ ನನಗೆ ಅದಿಷ್ಟ ಆಗಲ್ಲ. ಸೊಪ್ಪು ಮಾರೋರೇ ಸಪ್ರೇಟ್ ಆಗಿರ್ತಾರೆ. ಅಲ್ಲಿ ಒಂದು ಮೈನ್ ರೋಡ್ ಪಕ್ಕದಲ್ಲಿ ಅವರು ಬರೀ ಸೊಪ್ಪೆ ಮಾಡೋದು. ಫ್ರೆಶ್ ಆಗಿರುತ್ತೆ ಎಲ್ಲ ಸೊಪ್ಪು. ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪ್ರತಿಯೊಂದು ಸೊಪ್ಪು ಕೂಡ ತಂದಿರ್ತಾರೆ. ಕೊತ್ತಂಬರಿ ಸೊಪ್ಪು, ಕರಿವೆ ಸೊಪ್ಪು ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನಾನು ಅಲ್ಲೇ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಇವಾಗ ಮೇನ್ ರೋಡ್ಗೆ ತೊಗೊಂಬರೋಕ್ಕೆ. ನೋಡೋಣ, ಹೋಗಿ ನೋಡ್ತೀನಿ, ಇದ್ದರೆ ತೊಗೊಬರ್ತೀನಿ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಸಾರು ಮಾಡ್ತೀನಿ. ಸೊಪ್ಪು ತರೋಕ್ಕೆ ಹೋಗ್ತಾ ಇದ್ದೀನಿ ಮೇನ್ ರೋಡ್ಗೆ. ಹೋಗಿ ನೋಡ್ತೀನಿ ಇವಾಗ. ಸೊಪ್ಪಿಲ್ಲ ಅಂದರೆ ರಿಟರ್ನ್ ಬಂದು ಬೇರೆ ಸಾರು ಮಾಡ್ತೀನಿ. ಫ್ರೆಶ್ ಆಗಿದೆ ಸೊಪ್ಪೆಲ್ಲ ಕೂಡ. ಎಲ್ಲ ಥರದ ಸೊಪ್ಪು ಸಿಗುತ್ತೆ. ಪಾಲಕ್ ಎಷ್ಟು? 10 ರೂಪಾಯಿ. ಸೊಪ್ಪು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲ ಥರದ ಸೊಪ್ಪು ಇತ್ತು, ಆದರೆ ಬೇರೆ ಯಾವುದು ಮಳೆ ಬಂದಿರೋದ್ರಿಂದ ಎಲ್ಲ ಒಂಥರ ಆಗಿತ್ತು. ನಾನು ಬರೀ ಪಾಲಕ್ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ, 2 ಕಟ್ಟು. ಇವತ್ತು ಅದನ್ನೇ ಹಾಕಿ ಮಾಡೋಣ ನೋಡೋಣ ಅಂತ. ಈ ಮೈನ್ ರೋಡ್ ಯಾವಾಗಲೂ ಇದೇ ಥರ ಫುಲ್ ರಶ್ ಇರುತ್ತೆ. ನಮ್ಮದು ಮಳೆ ಬಂದು ಅಲ್ಲಲ್ಲಿ ನೀರು ನಿಂತಿದೆ. ಎರಡು ಕಟ್ಟು ತಗೊಂಡು ಬಂದಿದ್ದೀನಿ. 2 ಕಟ್ಟು ಕೂಡ
ನೋಡಿ ಚೆನ್ನಾಗಿದೆ, ಫ್ರೆಶ್ ಆಗಿ. ಪಾಲಕ್ ಸೊಪ್ಪು ತಂದಿದ್ದೀನಿ 2 ಕಟ್ಟು ಕೂಡ, ತುಂಬ ಚೆನ್ನಾಗಿದೆ. ಇವಾಗ ಮಳೆ ಬಂದಿರೋದ್ರಿಂದ ಇವಾಗ ಒಂಥರ ಇರುತ್ತೆ ಸೊಪ್ಪು, ಬೇರೆ ಸೊಪ್ಪೆಲ್ಲ ಚೆನ್ನಾಗಿರಲಿಲ್ಲ. ಇದನ್ನು ಇವಾಗ ಬಿಡಿಸಿ ಚೆನ್ನಾಗಿ ತೊಳೆದು 3 ಸತಿ ಸೊಪ್ಪನ್ನು ನೀಟಾಗಿ. ಈ ಕಡೆ ಸ್ಟೋವಲ್ಲಿ ಮ್ಯಾಗಿ ಮಾಡ್ತಾಯಿದ್ದೀನಿ, ಒಂದೇ ಒಂದು ಮಾಡಿಕೊಡ್ತಾಯಿದ್ದೀನಿ ಅವನಿಗೆ. ಜಾಸ್ತಿ ಮ್ಯಾಗಿ ತಿಂತಾನೆ ನನ್ನ ಚಿಕ್ಕ ಮಗ, ಅದಕ್ಕೆ ಅವಾಯ್ಡ್ ಮಾಡೋಣ ಅಂತ, ಜಾಸ್ತಿ ತಿನ್ನೋದು ಬೇಡ ಅಂತ ಒಂದು ಮಾತ್ರ ಮಾಡ್ತಾಯಿದ್ದೀನಿ. 2 ಹಾಕಿ ಮಾಡಿದ್ರೂ ತಿಂತಾನೆ, 3 ಹಾಕಿ ಮಾಡಿದ್ರೂ ತಿಂತಾನೆ ಅವನು. ಅದಕ್ಕೆ ಸಿಂಪಲ್ಲಾಗಿ ಸಾಯಂಕಾಲ ಟೈಮು ಮಳೆ ಬಂದಿತ್ತಲ್ವ, ಅದಕ್ಕೆ ಬಿಸಿ ಬಿಸಿ ಒಂದು ಮಾಡ್ಕೊಡೋಣ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ. ಮ್ಯಾಗಿ ರೆಡಿ ಆಯಿತು, ಅವನಿಗೆ ಬಿಸಿ ಬಿಸಿ ಹಾಕ್ಕೊಡ್ತೀನಿ. ಈಗ ಸಿಂಪಲ್ಲಾಗಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಅವನಿಗೆ ಜಾಸ್ತಿ ಮಾಡೋದು ಬೇಡ ಅಂತ. ಮಳೆ ಬಂದಿರೋದಕ್ಕೆ ಚಳಿಗೆ ಚೆನ್ನಾಗಿರುತ್ತೆ ಅಂತ ಸ್ನ್ಯಾಕ್ಸ್ ಥರ. ಮಸೊಪ್ಪು ಸಾರು ರೆಡಿಯಾಗಿದೆ. ಮಸೊಪ್ಪು ಸಾರು ಜೊತೆಗೆ ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡಬೇಕು. ಮಸೊಪ್ಪು ಸಾರು ಚೆನ್ನಾಗಿದೆ, ಅಷ್ಟೊಂದು ನೀರು ಇಲ್ಲ, ಅಷ್ಟೊಂದು ಗಟ್ಟಿನೂ ಇಲ್ಲ. ಪಾಲಕ್ ಮಾತ್ರ ಹಾಕಿ ಮಾಡಿರೋದು, ಚೆನ್ನಾಗಿದೆ. ವೈಟ್ ರೈಸ್ ಕೂಡ ಇಲ್ಲಿ ರೆಡಿಯಾಗಿದೆ. ವೈಟ್ ರೈಸ್ ರೆಡಿಯಾಗಿದೆ, ಮತ್ತು ವೈಟ್ ರೈಸ್ ಜೊತೆಗೆ ಬೀನ್ಸ್ ಪಲ್ಯ, ವೈಟ್ ರೈಸ್ ಜೊತೆಗೆ ಬೀನ್ಸ್ ಪಲ್ಯ ಇದೆ, ಮತ್ತು ಹೊರಗಡೆಯಿಂದ ಹೋಟ್ಲಿಂದ ತಂದಿರೋದು ಫಿಶ್ ಕಬಾಬ್ ಇದೆ. ಇವಾಗ ನಾನು ಮಸೊಪ್ಪನ್ನು ಸಾರನ್ನು ಹಾಕ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ನೀವು ಕೂಡ ಟ್ರೈ ಮಾಡಿ. ಸೊ ಇಷ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ಥರ ನೀವು ಕೂಡ ಟ್ರೈ ಮಾಡಿ ಮಸೊಪ್ಪು ಸಾರನ್ನ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಗೈಸ್.